ಮತ್ತು ಏನು ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು, NDRF ನಾರ್ಮ್ಸ್ ಏನಿತ್ತು ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಅಂದಿನ BJP ಸರ್ಕಾರ ಯಡಿಯೂರಪ್ಪನವರು ಅಷ್ಟೇ ಪರಿಹಾರವನ್ನು ಘೋಷಣೆ ಮಾಡಿದ್ರು. ನಾನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋದಕ್ಕೆ ಇಚ್ಛಪಡ್ತೇನೆ, ಏನು ಜಾತಿ ಜನಗಣತಿ ಇದರಲ್ಲಿ ಮುಳುಗೋಗಿದ್ದೆ ಕಾಂಗ್ರೆಸ್ ಸರ್ಕಾರ, ಅದ್ರ ಕಡೆಗೆ ನಡೀತದೆ. ಆದರೆ ಇವತ್ತು ಆದ್ಯತೆ ರಾಜ್ಯದ ರೈತರ ಬಗ್ಗೆ ಇರಬೇಕು. ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ. ಹಾಗಾಗಿ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇನೆ ಇವತ್ತು ತಕ್ಷಣ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು. ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ದಯಮಾಡಿ ನಾನು ಈ ನಾಡಿನ ರೈತರ ಪರವಾಗಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ. ಏನು ಮಾಡ್ತಾಯಿದ್ರೆ ನಿಮ್ಮ ಕೃಷಿ ಸಚಿವರು, ಏನು ಮಾಡ್ತಾಯಿದ್ರೆ ನಿಮ್ಮ ಕಂದಾಯ ಸಚಿವರು, ಏನು ಮಾಡ್ತಾಯಿದ್ದಾರೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು? ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಕೂತ್ಕೊಂಡು ಅಲ್ಲಿ DC ಜೊತೆ ಚರ್ಚೆ ಮಾಡಿದ್ರು ಸಾಕಾಗಾದರೆ, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಂತೂ ಆಕಾಶದಲ್ಲೇ ಇರ್ತಾರೆ, ಅವರಂತೂ ನೆಲದ ಮೇಲೆ ಇಳಿಯೋದೇ ಇಲ್ಲ. ಕನಿಷ್ಠ ಇಂಥ ಸಂದರ್ಭದಲ್ಲಾದರೂ ಕೂಡ ಇಡೀ ರಾಜ್ಯಕ್ಕೆ ಪಾಠ ಹೇಳ್ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಇಂಥ ಸಂದರ್ಭದಲ್ಲಾದರೂ ಕೂಡ ಸ್ವಲ್ಪ ಭೂಮಿಗೆ ಇಳಿದು ರೈತರ ಹೊಲಕ್ಕೆ ಭೇಟಿ ಕೊಟ್ಟು, ರೈತರಿಗೆ ಭೇಟಿಯನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು. ಇದನ್ನ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಆಗ್ತದೆ ಯಾವುದೇ ಒಂದು ರಾಜ್ಯ ಸರ್ಕಾರ ಆದ್ಯತೆಯ ಮೇಲೆ ಕೊಡಬೇಕಾಗ್ತದೆ, ಇಲ್ದರೆ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಕೊಂಡೇನು ಕೂರೋದಿಲ್ಲ. ಆದರೆ ಪರಿಹಾರ ಕೊಡೋದು ಒಂದು ದೂರದ ಮಾತು. ಕನಿಷ್ಠ ಒಂದು ರಾಜ್ಯ ಸರ್ಕಾರ ಇವತ್ತು ಬದುಕಿದೆಯೇ ಇವತ್ತು? ಹಾಗಾದರೆ ಸಂಬಂಧಪಟ್ಟಂಥ ಸಚಿವರು, ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಕಂದಾಯ ಸಚಿವರು ಏನು ಕಟ್ಟೆ ಆಗ್ತಿದ್ದಾರೆ? ಏನು ಬೆಂಗಳೂರಿಗೆ ಸೀಮಿತ ಆಗಿದ್ದಾರಲ್ಲ? ನಾನು ಕೂಡ ನೆನ್ನೆ ಶಿಕಾರಿಪುರದಲ್ಲಿ ಇರಬೇಕಾಗಿತ್ತು, ಇವತ್ತು ದಾವಣಗೆರೆ ಕಾರ್ಯಕ್ರಮ ಇತ್ತು, ನಾಳೆ ಹುಬ್ಳಿ ಕಾರ್ಯಕ್ರಮ ಇತ್ತು. ನಾವು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಎಷ್ಟು ಕರ್ತವ್ಯ ಇದೆ, ವಿರೋಧ ಪಕ್ಷ ಕೂಡ ಅಷ್ಟೇ ಕರ್ತವ್ಯ ಇದೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ ಧ್ವನಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ದು ಬದುಕಿದ್ದು ಕೂಡ ಸತ್ತಂತೆ. ಹಾಗಾಗಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ, ದಯವಿಟ್ಟು ಆ ಪುಣ್ಯಾತ್ಮರು ನಿಮ್ಮ ಸಚಿವರುಗಳೇನಿದ್ದಾರೆ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ, ರೈತರ ಹೊಲಕ್ಕೆ ಭೇಟಿ ಕೊಡಲಿ. ಯಾವ ರೀತಿ ಹೊಲ ಗದ್ದೆಗಳು ಇವತ್ತು ಮುಳುಗೋಗಿದ್ದಾವೆ, ಇವತ್ತು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಒಂದು ರೀತಿ ಪ್ರವಾಹ ಉಂಟಾಗಿದೆ. ಹಾಗಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ, 70-80% ಬೆಳೆ ಹಾಳಾಗಿದೆ. ಇನ್ಶೂರೆನ್ಸ್ ಇನ್ನೂ ಕೂಡ ಬರ್ತಾ ಇಲ್ಲ, ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಬರ್ತಾ ಇಲ್ಲ. ಅದು ಕೂಡ ರೈತರು ಪರದಾಡ್ತಾ ಇದ್ದಾರೆ. ಮತ್ತು ಮುಂದಿನ ಬೆಳೆನೂ ಕೂಡ ಈಗ ಹಾಕೋದಕ್ಕಾಗೋದಿಲ್ಲ ಪಾಪ ರೈತರು. ಈ ರೀತಿ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರ ಈ ಕುಂಭಕರ್ಣ ನಿದ್ರೆಯಲ್ಲಿ ಏನಿದೆ ಅದು ದಯವಿಟ್ಟು ಎದ್ದು ಬಂದು ಇವತ್ತು ರೈತರಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ.